ಗದಗ ಜಿಲ್ಲೆ ರೋಣ ತಾಲೂಕಿನ ಹಿರೇಹಾಳ ಗ್ರಾಮದ ಶ್ರೀ ಶಿವಾನುಭಾವಿ ಬಸವಂತಪ್ಪ ಮಾಸ್ತರ್ ರವರು ರಚಿಸಿದ ವ್ಯಕ್ತಿ ವಿಶೇಷ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ರೋಣ ನಗರದ ರಾಘವೇಂದ್ರ ಕುಲಕರ್ಣಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಮಣಿಪ್ರ ಗುರುಪಾದ ಮಹಾಸ್ವಾಮಿಗಳು ಗುಲಗಂಜಿ ಮಠ ರೋಣ, ಅದೇ ರೀತಿ ಪೂಜ್ಯ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ನಂದಿವೇರಿ ಸಂಸ್ಥಾನ ಮಠ ದೋಣಿ ಗದಗ, ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮಿಗಳು ಮಾಚಿದೇವ ಮಹಾಸಂಸ್ಥಾನ ಮಠ ಚಿತ್ರದುರ್ಗ ಹಾಗೂ ದೇವರ ಹಿಪ್ಪರಗಿ ಜಾಲವಾಡ ಪರಮ ಪೂಜ್ಯ ಶ್ರೀ ಮಹಾಂತ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಚನ್ನಪ್ಪ ಕಟ್ಟಿ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಸಾಹಿತಿಗಳು ಹಾಗೂ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ ಬೆಂಗಳೂರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ವೀರಣ್ಣ ಮತ್ತಿಕಟ್ಟಿ, ಮಾಜಿ ಸಭಾಪತಿಗಳು, ವಿಧಾನ ಪರಿಷತ್ ಬೆಂಗಳೂರು. ಗೌರವ ಉಪಸ್ಥಿತಿ ಬಸವಂತಪ್ಪ ವೀರಪ್ಪ ಮಡಿವಾಳ, ಶರಣ ಸಾಹಿತಿಗಳು ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯರು ಹಿರೇಹಾಳ, ಡಾಕ್ಟರ್ ವೀರಣ್ಣ ರಾಜೂರ, ಶರಣ ಬಸವ ವೆಂಕಟಪುರ, ವಿಕೆ ಪಾಟೀಲ್, ಸಂಗಮೇಶ ತಮ್ಮನಗೌಡ, ರವೀಂದ್ರನಾಥ ದೊಡ್ಡಮೇಟಿ, ಬಸಪ್ಪ ಹನುಮಪ್ಪ ಮಡಿವಾಳ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಚಂದ್ರಶೇಖರ್ ಎಂ ವಡಗೇರಿ ಹಾಗೂ ಹೊಳಿಯಪ್ಪ ಬಿ ಯಲ್ಬುರ್ಗಿ ಹಾಗೂ ವಸಂತಪ್ಪ ವೀರಪ್ಪ ಮಡಿವಾಳ ಹಾಗೂ ಕುಟುಂಬಸ್ಥರು, ರೋಣ ಹಿರೇಹಾಳ ಗ್ರಾಮದ ಹಿರಿಯರು, ಮಹಿಳೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, ಎನ್ಕೆಎಸ್ ಟಿವಿ4 ಗದಗ್. ಇದೊಂದು ಮಹಾನ್ ಗ್ರಂಥ. ಆ ವ್ಯಕ್ತಿಯ ವಿಶೇಷತೆಯನ್ನ ಸರ್ವರು ಕೊಂಡಾಡಿದ್ದನ್ನ ನಾನು ಓದಿದಾಗ ದಿಗ್ಭ್ರಮೆಯಾಗಿದ್ದೇನೆ. ಎಲ್ಲರ ಮನದಲ್ಲಿ ಓರ್ವ ಆದರ್ಶ ಮೆರೆದಂತ ಪೂಜ್ಯ ಶ್ರೀ ಬಸವಂತಪ್ಪ ವೀರಪ್ಪ ಮಡಿವಾಳರ ಗುರುಗಳ ಪಾದಾರವಿಂದಗಳಿಗೆ ನಾನು ಹಾರ್ದಿಕವಾಗಿ ತೊಡಮಡುವೆ. ನಿಮ್ಮೆಲ್ಲರ ಒಂದು ಪ್ರೀತಿಯ ಕೊಡುಗೆ. ಅದುವೇ ಧರ್ಮ ಗ್ರಂಥ, ಅದುವೇ ಆಧ್ಯಾತ್ಮ ಗ್ರಂಥ, ಅದುವೇ ಶಿವಾನುಭಾವಿ ಬಸವಂತಪ್ಪ ಮಾಸ್ತರರ ಗುರುಗಳ ಅದ್ಭುತವಾದ ಗ್ರಂಥ. ಎಲ್ಲರೂ ಇದನ್ನ ನಾವು ಲೇಖನ ಬರೆದಂತವರಿಗೆ ಹಿಕ್ಕಟ್ಟು ಕೊಡ್ತೇವೆ, ಲೇಖನಕಾರರಿಗೆ. ಆಮೇಲೆ ಇದನ್ನ ಈ ಅನೇಕ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ನಾನು ಹಾರ್ದಿಕವಾಗಿ ವಂದಿಸುತ್ತಾ, ಇನ್ನ ಇವತ್ತಿನ ದಿವಸ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚನ್ನಪ್ಪ ಕಟ್ಟಿ ಸಾಹೇಬರು. ಚನ್ನಪ್ಪ ಕಟ್ಟಿ ಸಾಹೇಬರು ಸಾದಾ ಸೀದಾ ಸಬ್ಸೆ ಜ್ಯಾದಾ, ಸಿಂಪಲ್ ಮ್ಯಾನ್ ಹೈ ಥಿಂಕಿಂಗ್, ಅರಸ ಸಿಂದಗಿ ಸಾಹಿತ್ಯದ